ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲಿಸಿ ಸನ್ಮಾನ್ಯ ಡಿ ಸುಧಾಕರ್ ಅವರು ಮೊದಲೇ ಬಾರಿ ಚಳ್ಳಕೆರೆ ಕ್ಷೇತ್ರದಿಂದ 2004ರಲ್ಲಿ ಶಾಸಕರಾಗ್ತಾರೆ. ಮತ್ತೆ ಡಿಲಿಮಿಟೇಷನ್ ಬಂದ ನಂತರ ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗ್ತಾರೆ. ಒಟ್ಟಾರೆಯಾಗಿ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಅವ್ರಿಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಅವರ ಗುಣಗಳನ್ನ ಅವರ ವ್ಯಕ್ತಿತ್ವವನ್ನ ಎಲ್ಲ ವರ್ಣನೆ ಮಾಡಿದ್ರು. ಖಂಡಿತವಾಗ್ಲೂ ಕೂಡ ನಾನು ವಿಶೇಷವಾಗಿ ನಾನು 18 ವರ್ಷಗಳಿಂದ ನಾನು 2008ರಲ್ಲಿ ನಾನು ಶಾಸನ ಆಗ್ಬೇಕು ಅಂತ ಹೇಳಿ ಚಳ್ಳಕೆರೆ ಕ್ಷೇತ್ರಕ್ಕೆ ಹೋದೆ. ಡಿಲಿಮಿಟೇಷನ್ ಆಯ್ತು, ಅವ್ರು ಹಿರಿಯೂರಿಗೆ ಟಿಕೆಟ್ ಕೇಳ್ತಾ ಇದ್ರು. ನಾನು 2008ರಲ್ಲಿ ನಾನು ಚಳ್ಳಕೆರೆಗೆ ಹೋದೆ. ಆ ಸಂದರ್ಭದಲ್ಲಿ ನನ್ನನ್ನ ಏನು ಕಾಂಗ್ರೆಸ್ ಪಕ್ಷಕ್ಕೆ, ಯಾಕಂದ್ರೆ ನಾನು ಹೊಸದಾಗಿ ನಾನು ಕಾಂಗ್ರೆಸ್ ಇಲ್ಲ, ನಾನು ಕಾರ್ಯಾಂಗ ವ್ಯವಸ್ಥೆಯಿಂದ ಬಂದಿದ್ದಂತವನು. ಅಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಈಗಿನ ಮುಖ್ಯಮಂತ್ರಿ ಸಾಹೇಬರಿಗೆ ಜೊತೆಗೆ ಎಸ್.ಎಂ. ಕೃಷ್ಣ ಸಾಹೇಬರಿಗೆ ಪರಿಚಯ ಮಾಡಿ ಚಳ್ಳಕೆರೆನಲ್ಲಿ ನನ್ನ ಕ್ಷೇತ್ರಕ್ಕೆ ಇವ್ರನ್ನ ಶಾಸಕನಾಗಿ ಮಾಡ್ಲಿಕ್ಕೆ ಟಿಕೆಟ್ ಕೊಟ್ರಿ ಅಂತ ಹೇಳಿದಂತವ್ರು. ಹಾಗಾಗಿ ಅವ್ರನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ನನಗೆ 2008ರಲ್ಲಿ ಟಿಕೆಟ್ ಸಿಗಲಿಲ್ಲ. ಆದ್ರೆ ಅವರು ಅದನ್ನ ಪ್ರಯತ್ನ ಮಾಡಿದ್ರು, ಮುನ್ನಡಿ ಬರೆದ್ರು. ಅಂತ ಅವಾಗ ನಾನು ಡಿಸರ್ವ್ ಇದ್ದಿಲ್ಲ. ಹಾಗಾಗಿ 2013ರಲ್ಲಿ ನನ್ನ ಟಿಕೆಟ್ ಸಿಕ್ಕಿ ಮತ್ತೆ 18ರಲ್ಲಿ ಅದೇ ಕ್ಷೇತ್ರದಿಂದ ನಾನು ಶಾಸಕ ಆದೆ. ಮತ್ತೆ 23ರಲ್ಲಿ ಆದೆ. ಇದಕ್ಕೆಲ್ಲ ಬಹುಶಃ ಅಲ್ಲಿ ಚಳ್ಳಕೆರೆ ಅವ್ರ ನೇಟಿವ್. ಮತ್ತೆ ಅವರು ಪಕ್ಷೇತರಾಗಿ ನಿಲ್ತಾರೆ 2008ರಲ್ಲಿ ಪಕ್ಷೇತರಾಗಿ ನಿಂತು ಅವ್ರ ಸ್ನೇಹಿತರೆಲ್ಲ ಈಗಾಗಲೇ ಮಾನ್ಯ ತಂಗಡಿಯವರು ಮತ್ತೆ ನಮ್ಮ ನರೇಂದ್ರ ಸ್ವಾಮಿ ಅವರು, ಆಮೇಲೆ ಇನ್ನೊಬ್ರು ಇವತ್ತು ಅವ್ರ ಬಗ್ಗೆನೂ ಕೂಡ ಮಾತಾಡಬೇಕು, ವೆಂಕಟರಮಣಪ್ಪನವರು, ಅವ್ರು 4 ಜನ, ಮತ್ತೆ ಗೂಳಿಹಟ್ಟಿ ಶೇಖರ್ 4 ಜನ ಅವ್ರ ಜೊತೆಯಾಗಿ ಆಗಿನ 2008ರಲ್ಲಿ ಸರ್ಕಾರ ಬರ್ಲಿಕ್ಕೆ ಕಾರಣರಾಗ್ತಾರೆ. ಅದರಲ್ಲಿ ಇವರು ವ್ಯಕ್ತಿತ್ವ ಖಂಡಿತವಾಗ್ಲೂ ಒಂದು ವಿಶಿಷ್ಟವಾಗಿದೆ. ಯಾವತ್ತೂ ಕೂಡ ಅವರು ಹಾಸ್ಯ ಪ್ರವೃತ್ತಿ, ಯಾರೇ ಆಗ್ಲಿ. ಬಹುಶಃ ನಾವೆಲ್ಲ ಶಾಸಕರು ಬಹಳಷ್ಟು ಕಡೆ ಇರ್ತೀವಿ, ಬಹಳ ಬೇರೆ ಬೇರೆ ಪಾರ್ಟಿನಲ್ಲಿ ಇರ್ತೀವಿ. ಆದ್ರೆ ಅವ್ರು ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಮುಟ್ಟಿ ಮಾತಾಡ್ಸಂತ, ಯಾರೇನ್ ಮಾಡೋದನ್ನು ಒಂದ್ಸಾರಿ ಪರಿಚಯ ಆಗ್ಬಿಟ್ರೆ ಇನ್ನೊಂದ್ಸಾರಿ ಮಾತಾಡಿದಾಗ ಏನಪ್ಪ ಇವ್ರಿಗೆ ಬಾರಿ ಎಷ್ಟು ದಿವಸದ ಪರಿಚಯ ಅನ್ನೋ ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಇತ್ತು. ಖಂಡಿತವಾಗ್ಲೂ ಕೂಡ ಅವರು ಯಾವಾಗ್ಲೂ ಹಾಸ್ಯಮಯ ವ್ಯಕ್ತಿ. ಪ್ರತಿಯೊಬ್ಬರೂ ಕೂಡ ಯಾರೇ ದೊಡ್ಡವರು ಇರ್ಲಿ, ಸಣ್ಣವರು ಇರ್ಲಿ, ಮುಖ್ಯಮಂತ್ರಿಗಳಿರ್ಲಿ, ಸಚಿವರು ಇರ್ಲಿ, ಯಾರನ್ನೇ ಇದ್ರು ಕೂಡ ಮಾತಾಡ್ಸಂತ ಸಂದರ್ಭದಲ್ಲಿ ಅವ್ರನ್ನ ನಗಿಸಂತ ವ್ಯಕ್ತಿತ್ವ ಅಂತವರು. ಯಾಕಂದ್ರೆ ಬಹಳಷ್ಟು ನಮಗೆ ಇವತ್ತು ಅವ್ರು ತೀರ್ಕೊಂಡಿದ್ದಾರೆ ಅಂದ್ರೆ ನಂಬಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾರ್ಚ್ 26ರಂದು ಅವರು ಇಲ್ಲಿ ಹಾಸ್ಪಿಟಲ್ಗೆ ಸೇರ್ತಾರೆ. 1.5 ತಿಂಗಳ ಕಾಲ ಅವರು ಬಹಳಷ್ಟು ಹೋರಾಟ, ಬಹುಶಃ ಅಂತ ವ್ಯವಸ್ಥೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಹಳಷ್ಟು ಅವರ ಬಗ್ಗೆ ಮಾತನಾಡಿದ್ರು, ಬಹಳಷ್ಟು ಆತ್ಮೀಯರು. ಆ ಮುಖ್ಯಮಂತ್ರಿಗಳು ಬಹುಶಃ ಬೇರೆ ಬೇರೆ ಸಹೋದರರು, ಸ್ವಂತ ಸಹೋದರರಿಗೆ ನಾವು ಕಣ್ಣೀರು ಹಾಕ್ತೀವಿ ಇಲ್ಲ, ಆ ರೀತಿಯಾದ ಒಂದು ವ್ಯವಸ್ಥೆ ನಾನು ಬಹಳಷ್ಟು ಹತ್ರದಿಂದ ನೋಡಿದ್ರೆ ಮುಖ್ಯಮಂತ್ರಿಗಳು ಕಣ್ಣೀರು ಹಾಕ್ಬಿಟ್ರು. ಅಂದ್ರೆ ಸ್ನೇಹ, ಅಂತ ಸ್ನೇಹ ಇರ್ತಕ್ಕಂಥ ವ್ಯಕ್ತಿ. ಖಂಡಿತವಲ್ಲ ನಾನು ಬಹಳಷ್ಟು ಮಾತಾಡ್ಬೇಕಂತ ಇದ್ದೆ, ಯಾಕಂದ್ರೆ ಅವ್ರ ಜೊತೆಗೆ 18 ವರ್ಷಗಳ ಒಡನಾಟ. ಆದ್ರೆ ಈಗಾಗಲೇ 2 ಗಂಟೆ ಆಯ್ತು, ನೀವೀಗಾಗಲೇ ಬಹಳಷ್ಟು ನೋಡಿ. ನಾನು ಈಗಾಗಲೇ ಸಾಹೇಬ್ರು ಯಾಕಪ್ಪ ಇಷ್ಟು ಯಾವ ತರ ಮಾಡ್ತಾ ಇದಾರಲ್ಲ, ಯಾಕೆ ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಕೊಡ್ತಾ ಇಲ್ಲಲ್ಲ ಅಂತೇಳಿ ನೋಡಿ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಹಿರಿಯರು ಹನುಮಂತಪ್ಪನವರು, ಅವ್ರು ಕೂಡ ಅವ್ರ ಬಗ್ಗೆನೂ ಮಾತಾಡ್ಬೇಕು ನಾವು. ಜೊತೆಗೆ ನಮ್ಮ ವೆಂಕಟರಮಣಪ್ಪನವರು, ನನಗೆ 2018ರಲ್ಲಿ ಚಿತ್ರದುರ್ಗ ಜಿಲ್ಲೆಯಿಂದ ನಾನು ಒಬ್ಬನೇ ಗೆದ್ದಿದ್ದ. ಅವಾಗ ಅವರು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ್ರು. ಅಂದಿನಿಂದ ಬಹಳಷ್ಟು ಆತ್ಮೀಯವಾಗಿ ಇದ್ದಂತವರು. ಪ್ರತಿಯೊಂದಕ್ಕೂ ಕೂಡ ನಮಗೆ ಅಣ್ಣನ ತರ, ಯಜಮಾನರ ತರ ಇದ್ರು. ಅವರಿಬ್ಬರು ಕೂಡ ಅಷ್ಟೇ ಆತ್ಮೀಯರು. ಅವರು ಮೇ 10ನೇ ತಾರೀಕು ತೀರ್ಕೊಂತಾರೆ. 10ನೇ ತಾರೀಕು ಬಂದಂತ ಸಂದರ್ಭದಲ್ಲಿ ಅವ್ರು ಬಹಳಷ್ಟು ಕಣ್ಣೀರಾಗ್ತಾರೆ. ಮತ್ತೆ 19ನೇ ದಿವಸಕ್ಕೆ ಅವರು ತೀರ್ಕೊಳ್ತಾರೆ. ನಾವೇನು ದಿಗ್ಗಜರು ಅಂತೀವಲ್ಲ, ಇಬ್ಬರು ಕೂಡ ಅವರಷ್ಟೇ ಆತ್ಮೀಯತೆ, ಅವರಷ್ಟೇ ಒಂದು ಆತ್ಮೀಯತೆಯಿಂದ ಇದ್ದು. ಯಾಕಂದ್ರೆ 4 ಜನದಲ್ಲಿ ಅವರಿಬ್ರು, ಈಗಾಗಲೇ 5 ಜನ ಇದ್ರು. ಅವರು 5 ಜನ ಪಾಂಡವ ರೀತಿಯಲ್ಲಿ ಇದ್ದರು. ಇಬ್ರು ಆ ಸಂದರ್ಭದಲ್ಲಿ ನೋಡಿದ್ರು. ಇಷ್ಟೇ ನಾನು ಸನ್ಮಾನ್ಯ ಸಭಾಧ್ಯಕ್ಷ ಹೇಳೋದು, ಅವರು ಖಂಡಿತವಾಗ್ಲೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟೋಗಿದ್ದಾರೆ. ನಮ್ಮ ಚಳ್ಳಕೆರೆನಲ್ಲಿ ಮೊದಲೇ ಬಾರಿ ಶಾಸಕ ಆದಾಗ ಅವರ ಅಭಿವೃದ್ಧಿ ಕೆಲಸ ಅದನ್ನ ನೋಡಿ ಹಿರಿಯೂರಲ್ಲಿ ಪಕ್ಷೇತರಾಗಿ ಗೆಲ್ಲಿಸ್ತಾರೆ. ಜೊತೆಗೆ 18ರಲ್ಲಿ ಗೆಲ್ಲಿಸ್ತಾರೆ, 23ರಲ್ಲಿ ಗೆಲ್ಲಿಸ್ತಾರೆ, 2013ರಲ್ಲಿ ಗೆಲ್ಲಿಸ್ತಾರೆ. ಈ ತರ 4 ಬಾರಿ ಗೆಲ್ಲಿಸಿ ಏನು ಮೈಕ್ರೋ ಮೈನಾರಿಟಿ ಇರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ನಮ್ಮ ಚಿತ್ರದುರ್ಗ ಜಿಲ್ಲೆ ಜನರು ಗೆಲ್ಲಿಸಿ ಅವ್ರನ್ನ 2 ಬಾರಿ ಸಚಿವರಾಗಿ ಮಾಡ್ತಾರೆ. ವಿಶೇಷವಾಗಿ ಇದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ
5 ಬಾರಿ ಅಧ್ಯಕ್ಷರಾಗ್ತಾರೆ. ಅವರು ಸುಮಾರು 18 ವರ್ಷಗಳ ಕಾಲ ಅವರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಇವೆಲ್ಲನೂ ಕೂಡ ಅವರ ಒಂದು ಸಾಧನೆ. ಖಂಡಿತವಾಗ್ಲೂ ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿ ಕೂಡ ಆಗ್ತಾರೆ. ಅವರು ಅಧ್ಯಕ್ಷರಾಗಬಹುದು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು, ಆಗ್ಲಿಲ್ಲ. ಒಟ್ಟಾರೆಯಾಗಿ ಅವರು ಒಂದು ವಿಶಿಷ್ಟವಾದ ವ್ಯಕ್ತಿತ್ವನ ಹೊಂದಿದ್ದಾರೆ. ಅವರು ನಾವು ಏನು ನಮ್ಮ ಜಿಲ್ಲೆಯಲ್ಲಿ ಅವ್ರೇನು 2023 ನಾವು 13ರಿಂದ 18ರವರೆಗೆ ನಾನು ಮೊದಲೇ ಬಾರಿ ಶಾಸಕನಾದಿಂದ ಕೂಡ ನಮ್ಮಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇದ್ರು ಅವರೆಲ್ಲಿ ಕೂಡ ನಾವೆಲ್ಲೂ ಹೋಗಿಲ್ಲ. ಬೇರೆ ಬೇರೆ ಜಿಲ್ಲೆನಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಮೀಡಿಯಾಗೆ ಅಲ್ಲಿಗೆ ಇಲ್ಲಿಗೆ ತೋರಿಸ್ತಾರೆ. ನಾವೇನು ಸಣ್ಣ ಪುಟ್ಟ ಇದ್ರು ನಾವು ನಮ್ಮ ಗೋವಿಂದಣ್ಣವರು, ಗೋಪಾಲಣ್ಣವರು, ಈಗಿನ ಶಾಸಕರು ವೀರೇಂದ್ರ ಪಪ್ಪಿ ಅವರು ಆಗಿರ್ತಕ್ಕಂಥ ನಮ್ಮ ಆಂಜನೇಯಣ್ಣವರು, ಆಮೇಲೆ XMP ಚಂದ್ರಪ್ಪನವರು, ನಾವೆಲ್ಲರೂ ಕೂಡ ಇಡೀ ಚಿತ್ರದುರ್ಗ ಜಿಲ್ಲೆ, ಇಡೀ ರಾಜ್ಯಕ್ಕೆ ನೀವು ತಾವು ನೋಡಿದಿರಿ ಸರ್. ಎಲ್ಲ ಯಾವುದೇ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಹೋಗೋದು, ಮುಖ್ಯಮಂತ್ರಿಗಳ ಹತ್ರ ಹೋಗೋದು, ಮಂತ್ರಿಗಳ ಹತ್ರ ಹೋಗೋದು, ಈ ಕೆಲಸ ಮಾಡಿಸಿ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಮಾಡಿದಿವಿ. ಅವರು ವಿಶೇಷವಾಗಿ 2023ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದರೂ ಕೂಡ ಜಿಲ್ಲೆಗೆ ಒತ್ತನ್ನು ಕೊಟ್ಟು ನಿಮ್ಗೆಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ತಮಗೆ ಗೊತ್ತಿರುವಂತೆ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಕೆಲಸ ಆಗ್ಲಿಕ್ಕೆ ಅವರು ಬಹಳಷ್ಟು ಮುಖ್ಯ ಕಾರಣ ಆಗ್ತಾರೆ. ಯಾಕಂದ್ರೆ ಈಗ ನಾವು ನೆಕ್ಸ್ಟ್ ಇನ್ನು ಆಗಸ್ಟ್ ಎಂಡಿಗೆ ಟ್ರಯಲ್ ರನ್ ಮಾಡ್ತೀವಿ. ನಾವು ಈಗಾಗಲೇ ನಮ್ಮ ಗೋನೂರು ಚೆಕ್ ಡ್ಯಾಮ್ ಏನಿದೆ ಅಲ್ಲ, ಕೆರೆ ಏನಿದೆ ಅಲ್ಲಿವರೆಗೂ. ಹಾಗಾಗಿ ಅವ್ರನ್ನ ಎಷ್ಟು ಹೇಳಿದ್ರು ಸಾಲದು. ಇನ್ನೂ ಅವ್ರ ಕೆಲವೊಂದು ಘಟನೆಗಳು ಇನ್ನೊಂದು ಹೇಳದಿದ್ರು ನಮ್ಗೆ ಟೈಮ್ ಇಲ್ಲ. ಅದನ್ನ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ವೆಂಕಟರಮಣಪ್ಪ ಅಣ್ಣರಿಗೂ ಕೂಡ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಮತ್ತೆ ಒಂದ್ ನಿಮಿಷ ಸರ್, ಎಚ್ ಹನುಮಂತಪ್ಪ ಅವರು ನಮ್ಮ ಚಿತ್ರದುರ್ಗದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಬೇರೆ ಬೇರೆ ಹುದ್ದೆಗಳನ್ನ ನಿರ್ವಹಿಸಿ ಕೊನೆಗೆ ಅವರು ಚಿತ್ರದುರ್ಗ ಜಿಲ್ಲೆನಲ್ಲಿ ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಆಗಿನ ಸಂದರ್ಭದಲ್ಲಿ ಅವರೇ MLA ಕ್ಯಾಂಡಿಡೇಟ್ಗಳು, ಸಚಿವರು ಎಲ್ಲ ಆಗಿರ್ತಕ್ಕಂಥದ್ದು. ಅಂತ ಒಂದು ಜವಾಬ್ದಾರಿಯನ್ನು ಹೊತ್ತು ಅವರು ಕೂಡ ಮೊನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷ ಇನ್ನೂ ಬಹಳಷ್ಟು ಜನ ಇದ್ದಾರೆ. ನಮ್ಗೆ ರಾಮಚಂದ್ರೇಗೌಡರು ಇವ್ರು ಸಾಹೇಬರು ನಮ್ಗೆ ಏಕೆ ಪರಿಚಯ ಅಂದ್ರೆ ಏನಪ್ಪ, ರಾಮಚಂದ್ರೇಗೌಡರಿಗೂ ರಘುಮೂರ್ತಿಗೆ ಏನ್ ಸಂಬಂಧ ಅಂತಲ್ಲ. ಯಾಕಂದ್ರೆ ಅವರು UBDT ಕಾಲೇಜಲ್ಲಿ, ಈಗಿನ UBDT ಮೊದಲು BDT ಕಾಲೇಜ್ ದಾವಣಗೆರೆನಲ್ಲಿ, ಅವರು ಓಲ್ಡ್ ಸ್ಟೂಡೆಂಟ್, ನಾನು ಆ ಕಾಲೇಜಿನ ಸ್ಟೂಡೆಂಟ್. ನಾವೇನು ಮೊನ್ನೆ ಒಂದು 4 ತಿಂಗಳ ಕೆಳಗಡೆ ಅಲ್ಲಿ ಪ್ಲಾಟಿನಂ ಜುಬ್ಲಿ ಮಾಡ್ಬೇಕಂತ ಹೇಳಿ ಓಲ್ಡ್ ಅಸೋಸಿಯೇಷನ್ ಎಲ್ಲ ಸೇರಿದಂತ ಸಂದರ್ಭದಲ್ಲಿ ಅಂತ ವಯಸ್ಸಲ್ಲಿ ಅವರು ಅದಕ್ಕೆ ಬರ್ತಾರೆ, ಅಟೆಂಡ್ ಆಗ್ತಾರೆ. ನಾನು ಮತ್ತೆ ರಾಮಚಂದ್ರೇಗೌಡ ಸಾಹೇಬರು ಜೊತೆಗೆ ನಮ್ಮ ಜನಾರ್ದನ್ ಸ್ವಾಮಿ ಅವರು. ಹಾಗಾಗಿ ಅವ್ರು ಇಂಥ ವಯಸ್ಸಲ್ಲಿ ಅಭಿಮಾನ, ನಾನು ಆ ಕಾಲೇಜಲ್ಲಿ ಓದಿದ್ದೆ, ಇಲ್ಲಿ ಇದಾಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಮ್ಮ ವೀರಣ್ಣವ್ರಿಗೂ ಮತ್ತೆ KR ಶ್ರೀನಿವಾಸಯ್ಯ ಅವ್ರಿಗೂ, SH ಪುಟ್ಟರಂಗನಾಥ ಅವ್ರಿಗೂ, ಸೈಯದ್ ಯಾಸೀನ್ ಅವ್ರಿಗೂ, V ಶ್ರೀನಿವಾಸನ್ ಅವ್ರಿಗೂ, HM ಚಂದ್ರಶೇಖರಪ್ಪನವ್ರಿಗೂ, GR ವೆಂಕಟಾಚಲ ಅವ್ರಿಗೂ, S ಕೃಷ್ಣಪ್ಪನವ್ರಿಗೂ ಎಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಅವರು. ಯಾಕಂದ್ರೆ ಅಂತ ಇದಕ್ಕೆ ಕಾರಣರಾದಂತ ಇತಿಹಾಸವನ್ನ ನಿರ್ಮಿಸ್ತಕ್ಕಂಥ ಇಬ್ರು ಶ್ರೀಮತಿಯವರು S ಜಾನಕಿ ಅಮ್ಮನವರು, ಜೊತೆಗೆ ಶ್ರೀಮತಿ ಆಶಾ ಭೋಸ್ಲೆ ಅಮ್ಮನವರು, ಅವ್ರಿಗೂ ಕೂಡ ಶಾಂತಿಯನ್ನು ಕೋರ್ತಾ, ಕೊನೆಯದಾಗಿ ಶ್ರೀಮತಿ ಚೆನ್ನಮ್ಮನವರು ಬಹುಶಃ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಬಹುಶಃ ಮಾಜಿ ಪ್ರಧಾನಮಂತ್ರಿ ಪತ್ನಿಯಾಗಿ, ಜೊತೆಗೆ ಇವರೆಲ್ಲರೂ ಬಹಳಷ್ಟು ಜನ ಹೇಳಿದ್ರು, ಬಹಳ ಹತ್ರದಿಂದ ಇರ್ತಕ್ಕಂಥವ್ರು ಹೇಳಿದ್ರು. ನಾನು ಗಮನಿಸಿದಂತ ಸಂದರ್ಭದಲ್ಲಿ ಬಹುಶಃ ಇಂಥ ಆಧುನಿಕ ಯುಗದಲ್ಲಿ ಬಹಳಷ್ಟು ಜನ ಯುವಕರು, ಬೇರೆಯವರು, ಮುಂದಿನ ಪೀಳಿಗೆ ಪತಿ ಪತ್ನಿ ಯಾವ ರೀತಿಯಾಗಿ ಇರಬೇಕನ್ನೋದನ್ನ ಅವ್ರ ಇತಿಹಾಸ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಕೊನೆಯ ಹಂತದಲ್ಲಿ ಅವ್ರ ಟ್ರೀಟ್ಮೆಂಟ್ ಏನಾಗುತ್ತೆ, ಅವರು ಯಾವ ರೀತಿಯಾಗಿ, ಯಾಕಂದ್ರೆ ಬಹಳಷ್ಟು ಜನ ಏಜ್ ಆಗಿರ್ತಕ್ಕಂಥವ್ರು ಯಾರು ತೀರ್ಕೊಂಡಾಗ ಮಾಮೂಲಿ ಇದ್ಬಿಡ್ತಾರೆ. ನಾವು ಬಹಳಷ್ಟು ಜನ ನೋಡಿದೀವಿ. ಆದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋ ರೀತಿ, ಅವ್ರ ಇತಿಹಾಸ ಈಗೆಲ್ಲರೂ ಹೇಳ್ದಂತೆ ಅವರೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಅವರು ಪ್ರೇರಣೆ ಆಗ್ತಾರೆ. ಈಗಾಗಲೇ ಹೇಳ್ದಂತೆ ಆದರ್ಶ ದಂಪತಿಗಳಾಗಿ ಉಳಿತಾರೆ. ಹಾಗಾಗಿ ಅಂತವರಿಗೆ ನಾನು ಈ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮಾಜಿಯವರ ಆತ್ಮಕ್ಕೂ ಶಾಂತಿಯನ್ನು ಕೋರ್ತಾ, ನಿಮಗೂ ಕೂಡ ಕೊನೆಗೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.